ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ RDPR ಅಲ್ಲಿ PDO ಮತ್ತು ಸೆಕ್ರೆಟರಿ ಹುದ್ದೆಗಳಿಗೆ ಮುಂದಿನ ದಿನಗಳಲ್ಲಿ ನೇಮಕಾತಿ ನಡೆಯುತ್ತೆ. ಈ ಹುದ್ದೆಗಳಿಗೆ ಸೇರಲು ಬಯಸುವ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಹತೆ, ವಯೋಮಿತಿ, ಪರೀಕ್ಷಾ ವಿಧಾನ, ವೇತನ ಮತ್ತು ಸಿಲೆಬಸ್ನ ಬಗ್ಗೆ ವಿವರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಚಾನಲ್ನ ಪಕ್ಕ ಸಬ್ಸ್ಕ್ರೈಬ್ ಬಟನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೇನೆ. ಹುದ್ದೆಗಳ ವಿವರ ಬಗ್ಗೆ ನೋಡ್ತಾ ಇದ್ದೀರಿ. ಪೋಸ್ಟ್ ಓವರ್ ವ್ಯೂ ನೋಡಿ. ಹುದ್ದೆ ಬಂದುಬಿಟ್ಟು PDO ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ. ಗ್ರಾಮ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗ್ರೂಪ್ C ಆಡಳಿತಾತ್ಮಕ ಹುದ್ದೆಯಾಗಿರುತ್ತೆ. ಎರಡನೇ ಹುದ್ದೆ ಬಂದುಬಿಟ್ಟು ಕಾರ್ಯದರ್ಶಿ ಗ್ರೇಡ್ 2 ಅಂದರೆ ಸೆಕ್ರೆಟರಿ ಗ್ರೇಡ್ 1 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿದೆ. ಗ್ರಾಮ ಪಂಚಾಯಿತಿಯ ಹಿರಿಯ ಕಾರ್ಯದರ್ಶಿ ಹುದ್ದೆ ಇದಾಗಿರುತ್ತೆ ಸ್ನೇಹಿತರೆ. ಇನ್ನು ಕಾರ್ಯದರ್ಶಿ ಗ್ರೇಡ್ 2 ಅಂದರೆ ಸೆಕ್ರೆಟರಿ ಗ್ರೇಡ್ 2 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿದೆ. ಗ್ರಾಮ ಪಂಚಾಯಿತಿಯ ಕಿರಿಯ ಕಾರ್ಯದರ್ಶಿ ಹುದ್ದೆ ಇದಾಗಿರುತ್ತೆ ಸ್ನೇಹಿತರೆ. ಸರಿನಾ? ಇದು ಹುದ್ದೆಗಳ ಬಗ್ಗೆ ಮಾಹಿತಿಯಾಗಿತ್ತು. ಶೈಕ್ಷಣಿಕ ವಿದ್ಯಾರ್ಹತೆ ನೋಡಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ್ಯಾವ ಹುದ್ದೆಗಳಿಗೆ ಯಾವುದು ಅಂತ ನೋಡ್ತಾ ಹೋಗೋದಾದರೆ PDO ಮತ್ತು ಸೆಕ್ರೆಟರಿ ಗ್ರೇಡ್ 2 ಹುದ್ದೆಗಳಿಗೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎನಿ ಬ್ಯಾಚುಲರ್ ಆಫ್ ಡಿಗ್ರಿ BA, BCom, BSc, BE, BBA ಎಕ್ಸೆಟ್ರಾ ಯಾವುದೇ ಒಂದು ಡಿಗ್ರಿ ಪಡೆದ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕಾಗತ್ತೆ. ಇನ್ನು ಸೆಕ್ರೆಟರಿ ಗ್ರೇಡ್ 2ಗೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ. ಇದು ವಿದ್ಯಾರ್ಹತೆ ಬಗ್ಗೆ ಆಯಿತು. ಸರಿನಾ? ವಯೋಮಿತಿ, ಏಜ್ ಲಿಮಿಟ್ನ ಬಗ್ಗೆ ನೋಡ್ತಾ ಹೋದಾದರೆ ಕನಿಷ್ಠ ವಯೋಮಿತಿ 18 ವರ್ಷಗಳು ಇರಲೇಬೇಕಾಗತ್ತೆ. PDO ಹುದ್ದೆಗಳಿಗೆ ಕನಿಷ್ಠ ವಯೋಮಿತಿ ಕೆಲವೊಮ್ಮೆ 21 ವರ್ಷಗಳನ್ನು ನಿಗದಿಪಡಿಸಲಾಗುತ್ತೆ ಸ್ನೇಹಿತರೆ. ಸರಿನಾ? ಇನ್ನು ಗರಿಷ್ಠ ವಯೋಮಿತಿ ಬಗ್ಗೆ ನೋಡಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷಗಳನ್ನು ನಿಗದಿಪಡಿಸಿರುತ್ತಾರೆ. OBC 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷಗಳು. ಇನ್ನು SC ST ಕ್ಯಾಟಗರಿ 1 ಸರಿನಾ 40 ವರ್ಷಗಳನ್ನು ಮೀಸಲಿಟ್ಟಿರ್ತಾರೆ. ಇನ್ನು ಆಯ್ಕೆ ಪ್ರಕ್ರಿಯೆ ಬಗ್ಗೆ ನೋಡ್ತಾ ಹೋದಾಗ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂತಂದರೆ ಯಾವುದೇ ಸಂದರ್ಶನ ಇರುವುದಿಲ್ಲ. ಕೆಲವು ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಎಕ್ಸಾಮ್ಗೆ OMR MCQ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ನೇರ ಆಯ್ಕೆ ಮಾಡಲಾಗುತ್ತದೆ. ಎಕ್ಸಾಮ್ ಇರುತ್ತೆ. ಇನ್ನು ಪರೀಕ್ಷಾ ಮಾದರಿ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ನೋಡ್ತಾ ಹೋಗೋದಾದರೆ ಒಟ್ಟು ಅಂಕಗಳು 400 ಅಂಕಗಳಿಗೆ ಇರುತ್ತೆ. 2 ಪತ್ರಿಕೆಗಳು 2 ಪೇಪರ್ಗಳು ಒಟ್ಟು 400 ಅಂಕಗಳು. ಒಂದೊಂದು ಪೇಪರ್ 200 ಅಂಕಗಳಿಗೆ ಇರುತ್ತೆ ಸ್ನೇಹಿತರೆ. ಪತ್ರಿಕೆ ಬಂದುಬಿಟ್ಟು 200 ಅಂಕಗಳು, 100 ಪ್ರಶ್ನೆಗಳು, ಸಮಯ 2 ಗಂಟೆ. ವಿಷಯಗಳು ನೋಡ್ತಾ ಹೋದಾದರೆ ಭಾರತದ ಇತಿಹಾಸ, ಭಾರತದ ಭೂಗೋಳಶಾಸ್ತ್ರ, ಇನ್ನು ಭಾರತದ ಸಂವಿಧಾನ, ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್, ಇನ್ನು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಮೇಲೆ ಇರುತ್ತೆ. ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಅಬಿಲಿಟಿ ಮೇಲೆ ಪ್ರಶ್ನೆಗಳನ್ನು ತೆಗಿತಾರೆ. ಇದು ಮೊದಲನೇ ಪ್ರಶ್ನೆ ಪತ್ರಿಕೆ. ಸರಿನಾ? ಇಷ್ಟು ಎಕ್ಸಾಮ್ ಪ್ಯಾಟರ್ನ್ ಆಗಿರುತ್ತೆ. ಮೊದಲನೇ ಪ್ರಶ್ನೆಯ ಎಕ್ಸಾಮ್ ಪ್ಯಾಟರ್ನ್ ಇದು. ಇನ್ನು ಎರಡನೇ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋದಾದರೆ ಪತ್ರಿಕೆ 2 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮೇಲೆ RDPR ಸ್ಪೆಸಿಫಿಕ್ ಮೇಲೆ ತೆಗಿತಾರೆ ಪ್ರಶ್ನೆಗಳನ್ನು. 200 ಅಂಕಗಳು, 100 ಪ್ರಶ್ನೆಗಳು, ಸಮಯ ಬಂದುಬಿಟ್ಟು 2 ಗಂಟೆ. ವಿಷಯಗಳು ನೋಡಿ, ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಮೇಲೆ ಪ್ರಶ್ನೆಗಳು ಬರುತ್ತೆ. ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಮೇಲೆ ಬರುತ್ತೆ. ಅಂದರೆ ನರೇಗಾ ಯೋಜನೆ, ಸ್ವಚ್ಛ ಭಾರತ್ ಮತ್ತು ಇನ್ನು ಗ್ರಾಮ ಪಂಚಾಯತಿ ಹಣಕಾಸು ಮತ್ತು ಲೆಕ್ಕಪತ್ರ ನಿರ್ವಹಣೆ ಮೇಲೆ ಬರುತ್ತೆ. ಡಿಜಿಟಲ್ ಪಂಚಾಯತ್ ಮತ್ತು ಆಡಳಿತ ಇದರ ಮೇಲೆ ಪ್ರಶ್ನೆಗಳನ್ನು ತೆಗಿತಾರೆ. ಇದು ಎರಡನೆಯ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಇದಾಗಿರುತ್ತೆ ಸ್ನೇಹಿತರೆ. ಇನ್ನು ಇವರಿಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂತ ನೋಡ್ತಾ ಹೋದಾದರೆ ಸೆಕ್ರೆಟರಿ PDOಗಳಿಗೆ ವೇತನ ಶ್ರೇಣಿ ಸ್ಯಾಲರಿ ಡೀಟೇಲ್ಸ್ಗಳನ್ನು ನೋಡಿ. PDO 37,900 ರೂಪಾಯಿಗಳಿಂದ ನಿಮಗೆ 70,850 ರೂಪಾಯಿಗಳಿಗೂ ಆರಂಭಿಕ ಮೂಲ ವೇತನ ಆಗಿರುತ್ತೆ. ಅಲವೆನ್ಸ್ ಸೇರಿ ನಿಮಗೆ ಸುಮಾರಾಗಿ 45,000 ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸರಿನಾ? ನಿಮಗೆ ಒಟ್ಟು ಬಂದ್ಬಿಟ್ಟಿಲ್ಲಿ 70,000ವರೆಗೂ ಸ್ಯಾಲ್ರಿ ಸಿಗುತ್ತೆ. ಸೆಕ್ರೆಟರಿ ಗ್ರೇಡ್ 1ಗೆ 27,000ದಿಂದ ನಿಮಗೆ 52,000ವರೆಗೂ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಸರಿನಾ? ಇನ್ನು ಗ್ರೇಡ್ 2 ಕಾರ್ಯದರ್ಶಿ ಸೆಕ್ರೆಟರಿ ಗ್ರೇಡ್ 2ಗೆ 21,000ದಿಂದ ನಿಮಗೆ 42,000ವರೆಗೂ ಸ್ಯಾಲ್ರಿ ಸಿಗುತ್ತೆ ಸ್ನೇಹಿತರೆ. ಇದೇ ರೀತಿಯ ಹೆಚ್ಚಿನ ಉದ್ಯೋಗ ಮಾಹಿತಿಗಳನ್ನು ಕನ್ನಡದಲ್ಲಿ ತಿಳಿಯಲು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡಿ ನಾವು ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಸಿಗೋಣ ಇದೇ ರೀತಿಯ ಒಂದು ಇನ್ಫಾರ್ಮೇಷನ್ ತೊಗೊಂಡು ಮುಂದಿನ ವಿಡಿಯೋದಲ್ಲಿ. ಬಾಯ್.